ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ನಮಸ್ಕಾರ. ಹೇಗಿದ್ರೆ ಎಲ್ಲರಿಗೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರು ಅಂತ ಅಂದ್ಕೊತಿದ್ದೀನಿ. ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ. ಇದು ಹುಬ್ಳಿಯ ಕಂಟಿನ್ಯೂಯಸ್ ವ್ಲಾಗ್ ಅಂತಲೇ ಹೇಳ್ಬೋದು. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ಸುನಿತಾ ದೀದಿ ಮಾರ್ಕೆಟ್ಗೆ ಹೋಗ್ತಾ ಇದ್ದೀವಿ. ಮಕ್ಕಳಿಗೆ ಎಲ್ಲರಿಗೂ 4 ಜನಕ್ಕೂ ಮನೆಗೆ ಬಿಟ್ಟು ನಾನು ಸುನಿತಾ ದೀದಿ ಇಬ್ಬರೇ ಹೋಗ್ತಾ ಇದ್ದೀವಿ. ಯಾಕಂದರೆ ಸ್ವಲ್ಪ ಶಾಪಿಂಗ್ ಮಾಡಬೇಕಿತ್ತು. ಅದೇ ಪರ್ಪಸ್ಸಿಗೋಸ್ಕರನೇ ನಾನು ಹುಬ್ಳಿಗೆ ಬಂದಿದ್ದು. ಹಾಗಾಗಿ ನಾನು ಮತ್ತು ಸುನಿತಾ ದೀದಿ ಇಬ್ಬರೇ ಹೋಗ್ತಾ ಇದ್ದೀವಿ. ನೋಡ್ಬೋದು ನೀವು ಹುಬ್ಳಿಯ ಅಂಗಡಿಗಳು, ರೋಡ್ಗಳು. ಇದು ಫೇಮಸ್ ಕೇಶಾಪುರ ರೋಡ್, ಇದು ಮೇನ್ ರೋಡ್. ಆ್ಯಂಡ್ ಇಲ್ಲಿ ಮೆಮೊರಿ ನನಗೆ ತುಂಬಾ ಇದೆ. ಯಾಕಂದರೆ ನಮ್ಮ ಅಜ್ಜಿ ನನಗೆ ಇಲ್ಲಿ ಬಸ್ಸಲ್ಲಿ ತುಂಬ ಕರ್ಕೊಂಬರ್ತಿದ್ರು. ಮಧುರಾ ಕಾಲನಿಯಿಂದ ಇಲ್ಲಿ ಬರ್ತಿದ್ವಿ. ಅದೇನೋ ಒಂದು ಮೆಮೊರಿ. ಆ್ಯಂಡ್ ಈಗ ನಾವು ಎಲ್ಲಿ ಹೋಗ್ತಿದ್ದೀವಿ ಅಂದರೆ ದ ಫೇಮಸ್ ಹುಬ್ಳಿಯ ಫೇಮಸ್ ಸ್ಟ್ರೀಟ್ ಅಂತಲೇ ಹೇಳ್ಬೋದು. ಶಾಪಿಂಗಿಗೋಸ್ಕರ ಮಾಡಿಸಿದಂತಲೇ ಹೇಳ್ಬೋದು. ಆ್ಯಂಡ್ ಸಣ್ಣವರಿದ್ದಾಗಿಂದನೂ ನಾವು ಅಲ್ಲಿ ಶಾಪಿಂಗ್ ಮಾಡ್ತಿದ್ವಿ. ಯಾಕಂದರೆ ನಮ್ಮ ಅಜ್ಜಿ ಮನೆ ಅದೇ ಅಲ್ವಾ, ನಮ್ಮಮ್ಮನ ತವ್ರ ಮನೆ ಅದೇ ಹುಬ್ಳಿ. ಮುಂಚೆಯಿಂದನೂ ನಾವು ಅಲ್ಲೇ ಶಾಪಿಂಗ್ ಮಾಡೋದು. ಆ್ಯಂಡ್ ಮೋರ್ ಓವರ್ ನಮ್ಮಕ್ಕ ಹೇಳ್ಕೊಟ್ಟಿದ್ದು ಅಲ್ಲೇ ಎಲ್ಲ ಶಾಪಿಂಗು. ಹಾಗಾಗಿ ನಾವು ಅಲ್ಲೇ ಹೋಗೋದು ಶಾಪಿಂಗಿಗೆ. ಆ್ಯಂಡ್ ನೋಡ್ಬೋದು ನೀವು ಎಲ್ಲ ವಾಟರ್ ಬಾಟ್ಲ್ಸ್ ಎಲ್ಲ. ಆ್ಯಂಡ್ ಕ್ವಾಲಿಟಿ ರೋಡಲ್ಲಿ ತೊಗೊತೀವಿ ಅಂತ ಕಡಿಮೆ ಇರಲ್ಲ, ಕ್ವಾಲಿಟಿನೂ ಹಾಗೇ ಇರುತ್ತೆ. ನೋಡ್ಬೋದು ನೀವು, ಚೆನ್ನಾಗೇ ಇರುತ್ತೆ. ಆ್ಯಂಡ್ ಈಗ ನಾವು ಬೆಂಗಳೂರಲ್ಲಿ ಮಲ್ಲೇಶ್ವರಂ, ಜೆ ಪಿ ನಗರ, ಜಯನಗರ ಹೇಗೆ ನಾವು ಸ್ಟ್ರೀಟ್ ಶಾಪಿಂಗ್ ಅಂತೀವೋ ಅದೇ ಥರನೇ ಇಲ್ಲಿ ದುರ್ಗದ ಬೆಲ್ ಅಂತ ಹುಬ್ಳಿಯಲ್ಲಿ ವರ್ಲ್ಡ್ ಫೇಮಸ್ ಅಂತಲೇ ಹೇಳ್ಬೋದು. ಮಿನಿ ಮುಂಬೈ ಅಂತಲೇ ಕರೀತಾರಲ್ವ ಹುಬ್ಳಿಗೆ. ಸೊ ಇಲ್ಲೆಲ್ಲ ನೋಡಿ, ಜಸ್ಟ್ 250, 200, 150 ಸ್ಲಿಪ್ಪರ್ಸ್ ಇವೆಲ್ಲ. ಆ್ಯಂಡ್ ಕ್ವಾಲಿಟಿ ಕೂಡ ಎಷ್ಟು ಚೆನ್ನಾಗಿದೆ ಅಂದರೆ ಸ್ಲಿಪ್ ಆಗಲ್ಲ ಆ ಥರ ಸ್ಲಿಪ್ಪರ್ಸ್ ಅವೆಲ್ಲ ಚೆನ್ನಾಗಿದೆ. ನಾವೇನು ಸ್ಲಿಪ್ಪರ್ಸ್ ನನಗೆ ಬೇಕಾಗಿದ್ದಿಲ್ಲ, ಸೊ ನಾನೇನು ನೋಡೋಕ್ಕೆ ಹೋಗಲಿಲ್ಲ. ನನಗೇನು ಬೇಕೋ ಅದನ್ನು ಮೇನ್ಲಿ ನಾನು ಪ್ರಿಫರ್ ಮಾಡಿದ್ದು. ಏನೇನು ತೊಗೊಂಡ್ವಿ ಅಂತ ನಿಮಗೆ ಲಾಸ್ಟಿಗೆ ತೋರಿಸ್ತೀನಿ. ಆ್ಯಂಡ್ ಎಲ್ಲೆಲ್ಲಿ ಹೋಗಿದ್ವಿ ಅಂತಲೂ ನಿಮಗೆ ಈ ವ್ಲಾಗಲ್ಲಿ ನೋಡ್ಬೋದು. ಆ್ಯಂಡ್ ಇದು ಮೇನ್ ಎಂಟ್ರೆನ್ಸ್ ಅಂತಲೇ ಹೇಳ್ಬೋದು. ನಾವು ಈಗ ಶಾ ಬಜಾರ್ ರೋಡಿಂದ ಹೋಗ್ತಾ ಇದ್ದೀವಿ. ಇಲ್ಲೆಲ್ಲ ನೋಡಿ, ಬ್ಯಾಂಗಲ್ಸು ಎಲ್ಲ ಜಸ್ಟ್ 100, 150 ರುಪೀಸು. ಇದು ಎಲ್ಲ ಕುರ್ತಾಗಳು. ಆ್ಯಂಡ್ ಅಲ್ಲಿ ಜೀನ್ಸು ನೋಡಿ 450, 400, 200 ಈ ಥರ ವೇರಿಯೇಷನ್ ಇರುತ್ತೆ ರೇಟ್. ಬಟ್ ಕ್ವಾಲಿಟಿ ಮಾತ್ರ ಸಖತ್ತಾಗಿರುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ಫಸ್ಟ್ ನಾವು ಹೋಗಿದ ತಕ್ಷಣವೇ ನೋಡಿದ್ದು ಪಾನಿಪುರಿ ಸ್ಟಾಲು. ಫಸ್ಟ್ ನಾನು ಸುನಿತಾ ದೀದಿ ಬ್ಯಾಟಿಂಗ್ ಮಾಡಿದ್ವಿ. ಆ್ಯಂಡ್ ನಮ್ಮ ಶಾಪಿಂಗ್ನ ಕಂಟಿನ್ಯೂ ಮಾಡಿದ್ವಿ. ಆ್ಯಂಡ್ ನೋಡ್ಬೋದು ನೀವು ಎಷ್ಟು ಬ್ಯಾಗ್ಗಳು, ಕರ್ಟನ್ಸು, ಬೆಡ್ಶೀಟ್ಸು, ಬಟ್ಟೆಗಳು ಎಲ್ಲನೂ ಸಿಗುತ್ತೆ. ಆ್ಯಂಡ್ ಇದು ಫೇಮಸ್ ಅಂತಲೇ ಹೇಳ್ಬೋದು, ಶಾ ಬಜಾರ್ ಸ್ಟ್ರೀಟ್. ಈ ಬಿಲ್ಡಿಂಗ್ ಇದೆ ಅಲ್ಲ, ಅದು ಫೇಮಸ್ಸು. ಬಟ್ಟೆ ಶಾಪಿಂಗಿಗೋಸ್ಕರನೇ ಫೇಮಸ್ಸು. ಎಕ್ಸ್ಪೆಷಲಿ ಸ್ವಲ್ಪ ಮುಸ್ಲಿಮ್ಸ್ ಅವರ ಬಟ್ಟೆಗಳು ತುಂಬ ಸಿಗುತ್ತೆ ಅಂತಲೇ ಹೇಳ್ಬೋದು ಅಲ್ಲಿ. ಆ್ಯಂಡ್ ರಂಜಾನ್ ಟೈಮಲ್ಲಿ ಇಲ್ಲಿ ಕಾಲಿಡೋಕ್ಕೆ ಕೂಡ ಜಾಗ ಇರಲ್ಲ, ಅಷ್ಟು ಜನ ಇರ್ತಾರೆ, ಅಷ್ಟು ಶಾಪಿಂಗ್ ಮಾಡ್ತಾರೆ ಇಲ್ಲಿ. ಓ ಮೈ ಗಾಡ್, ನಿಮಗೆ ಇವಾಗೇ ತೋರಿಸ್ತೀನಿ. ಇದೇನೋ ಶನಿವಾರ ನಾವು ಹೋಗಿದ್ದು, ಮಧ್ಯಾಹ್ನದ ಟೈಮೇ ಈ ಥರ ಇದೆ. ವೀಕೆಂಡ್ಸಲ್ಲಂತೂ ತುಂಬಾ ರಶ್ ಇರುತ್ತೆ. ಶನಿವಾರ ಭಾನುವಾರ ಫುಲ್ ರಶ್ ಇರುತ್ತೆ. ನೋಡ್ಬೋದು ಯಾವ ಥರ ಇದೆ ಅಂತ. ನಾನು ಈ ಕಡೆಯಿಂದ ಸ್ಟಾರ್ಟಿಂಗಿಂದನೂ ನಿಮಗೆ ತೋರಿಸ್ತಾ ಬರ್ತೀನಿ. ಬಟ್ಟೆ ಆಗಿರ್ಬೋದು, ಪಾತ್ರೆಗಳಾಗಿರ್ಬೋದು, ಆ್ಯಂಡ್ ಸರಗಳು, ಚೈನ್ಗಳು ಎಲ್ಲ ಸಿಗುತ್ತೆ ಫ್ರೆಂಡ್ಸ್. ಈ ಥರ ಸಿಗಲ್ಲ ಅನ್ನೋಂಗಿಲ್ಲ. ಆ್ಯಂಡ್ ಇದು ನೋಡಿ, ಜಸ್ಟ್ 50 ರುಪೀಸ್ ಅಷ್ಟೇ. ಎಷ್ಟು ಕ್ವಾಲಿಟಿ ಇದೆ ಗೊತ್ತಾ? ನಾನೀಗ ಪ್ರೆಸೆಂಟ್ ಡೈಲಿ ಯೂಸ್ ಮಾಡ್ತಾಯಿದ್ದೀನಿ. ನಾನು ಹಾಕ್ಕೊಂಡೆ ಒಂದು 15 ಡೇಸ್ ಆಯಿತು. ಫುಲ್ಲು ಚೆನ್ನಾಗಿ ಬಂದಿದೆ. ಆ್ಯಂಡ್ ಕಲರ್ ಕೂಡ ಒಂದು ಸ್ವಲ್ಪನೂ ಹೋಗಿಲ್ಲ, ಚೆನ್ನಾಗಿದೆ. 50 ರುಪೀಸಿಗೆ ಏನು ಸಿಗುತ್ತೆ, ಹೌದಾ? ಹಾಗಾಗಿ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಯಾರೆಲ್ಲ ನಿಯರ್ ಹುಬ್ಳಿ ಇದ್ದೀರೋ, ಇಲ್ಲ ಹುಬ್ಳಿಯಲ್ಲೇ ಇದ್ದೀರೋ, ಹೋಗಿ ಶಾಪಿಂಗ್ ಮಾಡಿ. ದುರ್ಗದ ಬೆಲ್ಲಲ್ಲಿ ನಿಮಗೇನು ಬೇಕೋ ಪ್ರತಿಯೊಂದು ಸಿಗುತ್ತೆ. ಅಲ್ಲಿ ಇಂಥ ಐಟಮ್ ಸಿಗಲ್ಲ ಅಂತ ಹೇಳೋಂಗಿಲ್ಲ. ಪಾತ್ರೆಗಳು, ಬಟ್ಟೆಗಳು, ಸರಗಳು ಎಲ್ಲ, ಬೇಬಿ ಪ್ರಾಡಕ್ಟ್ಸ್ ಆಗಿರ್ಬೋದು, ಏನೇನು ಎಲ್ಲ ಸಿಗುತ್ತೆ, ಹೌದಾ? ನೋಡಿ ಇಲ್ಲಿ. ಆಮೇಲೆ ನಿಮಗೆ ಕ್ವಾಲಿಟಿ ಐಟಮ್ಸ್ ಬೇಕು, ನಮಗೆ ಬ್ರ್ಯಾಂಡೆಡೇ ಬೇಕು ಅಂದರೆ ಆ ಥರ ಶಾಪ್ ಕೂಡ ಅಲ್ಲಿದೆ. ಆ್ಯಂಡ್ ನಮಗಿಲ್ಲ, ಡೈಲಿ ಯೂಸಿಗೆ ಬೇಕು ಅಂದ್ರೂ ನೋಡಿ, ಇಲ್ಲಿ ಶರಾರಗಳು ಎಷ್ಟು ಚೆನ್ನಾಗಿದೆ, ಕುರ್ತಾ ಸೆಟ್ಗಳು. ಆ್ಯಂಡ್ ಜ್ಯುವೆಲ್ರಿ ಶಾಪ್ ಅಂತೂ ಹೇಳೋಂಗೆ ಇಲ್ಲ ನೀವು, ಅಷ್ಟೊಂದು ಜ್ಯುವೆಲ್ರಿ ಶಾಪ್ ಇದೆ. ಅದು ಒಂದು ಜ್ಯುವೆಲ್ರಿ ಶಾಪಿನ ಸ್ಟ್ರೀಟ್ಗಳೇ ಇದೆ.
ಈ ಸಿ ಬಿ ಟಿಯಿಂದ ಪಕ್ಕದಲ್ಲೇ ಇರೋದು, ಈ ದುರ್ಗದ ಬೆಲ್ ಪಕ್ಕದ ರೋಡೇ ಫುಲ್ಲು ಜ್ಯುವೆಲ್ರಿ ಶಾಪ್ ಇದೆ. ನೋಡ್ಬೋದು ಇಲ್ಲೆಲ್ಲ ಸ್ಲಿಪ್ಪರ್ಗಳು ಎಷ್ಟೊಂದು ಹಚ್ಚಿದ್ದಾರೆ. ಆ್ಯಂಡ್ ನಾನು ಮುಂಚೆನೇ ಹೇಳಿದ್ನಲ್ಲ, ನನ್ನ ಮೆಮೊರೀಸ್ ಇಲ್ಲಿ ತುಂಬಾ ಇದೆ. ಹಾಗಾಗಿ ನಾನು ಬ್ಲಾಗಲ್ಲಿ ಎಲ್ಲ ವಿಡಿಯೋ ಮಾಡೋಣ, ನಾವು ಮುಂಚೆ ಎಲ್ಲ ಇಲ್ಲೇ ಅಡ್ಡಾಡ್ತಿದ್ವಲ್ಲ, ಒಂದು ಮೆಮೊರಿ ಇರಲಿ ಅಂತ ನಾನು ಪ್ರತಿಯೊಂದು ವಿಡಿಯೋ ಮಾಡ್ತಿದ್ದೀನಿ. ಆ್ಯಂಡ್ ನನ್ನ ಮದುವೆ ಶಾಪಿಂಗ್ ಕೂಡ ಇಲ್ಲೇ ಮಾಡಿದ್ದು ನಾನು. ಅದೂ ನನಗೆ ನೆನಪು ಬಂತು, ನಾನು ಇಲ್ಲೇ ಎಲ್ಲ ಶಾಪಿಂಗ್ ಮಾಡಿದ್ದಲ್ವ. ಆ್ಯಂಡ್ ನಮ್ಮ ಅಕ್ಕ ನನಗೆ ಪ್ರತಿಯೊಂದು ಇಲ್ಲೇ ತೊಗೊತಿದ್ದಿದ್ದು, ಅವಳೇ ನನಗೋಸ್ಕರ ಜಾಸ್ತಿ ಶಾಪಿಂಗ್ ಮಾಡ್ತಿದ್ದಿದ್ದು. ಅದು ಮೆಮೊರಿ ಬಂತು ನನಗೆ ಈ ರೋಡ್ಗಳು ನೋಡಿ. ಆ್ಯಂಡ್ ಅವಳ ಜೊತೆನೇ ತುಂಬ ನಾನು ದುರ್ಗದ ಬೆಲ್ಲಲ್ಲಿ ಅಡ್ಡಾಡಿದ್ದು. ಸೊ ಹಾಗಾಗಿ ನನಗೆ ನೆನಪಾಯಿತು ಅದು ಎಲ್ಲ. ಆ್ಯಂಡ್ ನೋಡ್ಬೋದು ಇಲ್ಲಿ ನೈಟಿಗಳು ಈ ಥರ ಹಚ್ಚಿರ್ತಾರೆ. ಜಸ್ಟ್ 150 ಎಸ್ ಸೈಜು, ಎಮ್ ಸೈಜು, ಎಲ್ ಸೈಜು, ಎಕ್ಸೆಲ್ಲು ಅದೆಲ್ಲ 150. ಡಬಲ್ ಎಕ್ಸೆಲ್ ಏನು ತೊಗೊತೀವಲ್ಲ ಅದು ಒಂದು 200 ರೇಂಜಲ್ಲಿ ಇರುತ್ತೆ ಅಷ್ಟೇ. ಆ್ಯಂಡ್ ಇಲ್ಲಿ ಪ್ರಾಡಕ್ಟ್ಸ್ಗಳು ನೋಡ್ಬೋದು. ಇದು ನಾನಂತರೂ ಪ್ರಿಫರ್ ಮಾಡಲ್ಲ, ಬಟ್ ಯೂಸ್ ಆ್ಯಂಡ್ ಥ್ರೋ ಪ್ರಾಡಕ್ಟ್ಸ್ ಅವೆಲ್ಲ ಬಾಳಿಕೆ ಬರುತ್ತೆ ಅಂತ ಹೇಳೋಂಗಿಲ್ಲ. ಯಾಕಂದರೆ ಮೇಕಪ್ ಪ್ರಾಡಕ್ಟ್ಸ್ ಎಲ್ಲ ನಮ್ಮ ಸ್ಕಿನ್ ಟೋನಿಗೆ ನೋಡಿ ತೊಗೋಬೇಕಲ್ವ. ಸೊ ನಾನಂತರೂ ಅದು ಏನು ಪ್ರಿಫರ್ ಮಾಡಲ್ಲ ಫ್ರೆಂಡ್ಸ್, ನೀವು ನೋಡಿ ತೊಗೋಬೇಕು. असला कलर आहे की काय नाही हे घे छान आहे हे जोडी होते बघ घेतला तर ಇದು ಚೆನ್ನಾಗೈತೆ ते छान आहे ते छान ಐದು ತಗೋ ಇದು ಚೆನ್ನಾಗೈತೆ ಹಾಂ ರೆಡ್ ಐತಲ್ಲ हे कलर छान आहे बघ हे आता तुला की ನೋಡು ಅದು ತಗೋತಿ, ಅದು ಕೆಳಗಿನ ಬ್ಲೂ ಕಲರ್ ತೊಗೊತೀಯ, ಚೆನ್ನಾಗಿ ಅನಿಸುತ್ತೆ. ಇಲ್ಲಿ 3 ಕಲರ್ ಇದಾವೆ ನೋಡು. ಈ ಕಲರ್ ಹಾಕಿಲ್ಲ ನೀನು, ಈ ಕಲರ್ ಹಾಕಿಲ್ಲ. ಹೆಂಗೆ ಬರ್ತದೆ? ಓಪನ್ ಮಾಡು, ಚೆನ್ನಾಗೈತೆ. ಸೊ ನಾನು ಇಲ್ಲಿ 3 ನೈಟಿಗಳು ತೊಗೊಂಡೆ, ನೋಡಿದ್ರಲ್ಲ. ಆ್ಯಂಡ್ ಎಷ್ಟು ಕ್ವಾಲಿಟಿ ಇರುತ್ತೆ ಗೊತ್ತಾ ಫ್ರೆಂಡ್ಸ್, ಆರಾಮಾಗಿ ನಾನು 1 ಇಯರ್ 1.5 ಇಯರು ಕೂಡ ಯೂಸ್ ಮಾಡ್ಬೋದು. ಡೈಲಿ ಯೂಸೇ ಹೇಳ್ತಿರೋದು ನಾನು, ಆರಾಮ್ಸೆ ಯೂಸ್ ಮಾಡ್ಬೋದು. ಆ್ಯಂಡ್ ಇಲ್ಲಿ ಮೇನ್ಲಿ ಆ ಅಂಕಲ್ ಚೆನ್ನಾಗಿ ಕೊಡ್ತಾರೆ ಅಂತ ಅವ್ರದ್ದು ವಿಡಿಯೋ ಮಾಡಿದೆ ನಾನು. ಹುಬ್ಳಿಯಲ್ಲಿರೋರಿಗೆ ಲೊಕೇಶನ್ ಆರಾಮಾಗಿ ಗೊತ್ತಾಗಿರುತ್ತೆ ಎಲ್ಲಿ ಅಂತ. ದತ್ತಾತ್ರೇಯ ದೇವಸ್ಥಾನ ಪಕ್ಕನೇ ಒಂದು 4 ಅಂಗಡಿ ಬಿಟ್ಟು ಇರೋದದು ಶಾಪು ಅಂಕಲ್ದು. ಸೊ ನೋಡಿ ಹೋಗಿ ತೊಗೊಳ್ಳಿ, ಆ ಅಂಕಲ್ಲು ರೀಸ್ನಬಲ್ ರೇಟಲ್ಲಿ ಕೊಟ್ಟರು. ಆ್ಯಂಡ್ ಇದು ನೋಡ್ಬೋದು, ದುರ್ಗದ ಬೆಲ್ಲಲ್ಲಿ ಲಸ್ಸಿ ಕುಡಿತೀವಲ್ಲ ನಾವು, ಅಲ್ಲಿಂದ ಲೆಫ್ಟಿಗೆ ಕಟ್ಟಾದರೆ ಇದು ಒಂದು ಸ್ಟ್ರೀಟ್ ಸಿಗುತ್ತೆ. ಈ ಥರನೇ ಫುಲ್ಲು ಕ್ಲಿಪ್ಸು, ಇಯರಿಂಗ್ಸು ಫುಲ್ಲು ಇದೇ ಸಿಗುತ್ತೆ. ಅರಿಶಿನ ಕುಂಕುಮದ ಅಂಗಡಿ ಇದೇ, ಫುಲ್ ಕಂಟಿನ್ಯೂಸ್ ಆಗಿ ಇದೇ ಐಟಮ್ಸ್ ಇರುತ್ತೆ. ಆ್ಯಂಡ್ ನಾವು ಕೂಡ ಗುಂಡಿಗೆ ಸ್ವಲ್ಪ ಕ್ಲಿಪ್ಸು ಆ್ಯಂಡ್ ನನಗೆ ಸುನಿತಾ ದೀದಿಗೆ ಕ್ಲಿಪ್ಪು ತೊಗೊಂಡ್ವಿ. ಇದು ನೋಡಿ ಎಷ್ಟು ಕ್ಯೂಟಾಗಿದೆ, ಜಸ್ಟ್ 20 ರೂಪೀಸ್ ಅಷ್ಟೇ. ಗುಂಡಿಗೆ ತೊಗೊಂಡ್ವಿ ನಾವು ಇದು ತೊಗೊಂಡು. ಆ್ಯಂಡ್ ನಮಗೆ ಕೂಡ ಕ್ಲಿಪ್ಸ್ನ ತೊಗೊಂಡ್ವಿ, ತೋರಿಸ್ತೀನಿ ನಿಮಗೆ. ಎಷ್ಟು ಚೆನ್ನಾಗಿದೆ ನೋಡಿ, ಗೊಂಬೆಗಳಿಗೆ ಎಷ್ಟು ಡಿಟೇಲಿಂಗಾಗಿ ಮಾಡಿದ್ದಾರೆ. ಆ್ಯಂಡ್ ಈ ಥರ ಬನ್ಸು, ಬೋಸು, ಹೇರ್ ಬ್ಯಾಂಡ್ಸು ಎಲ್ಲ ಸಿಗುತ್ತೆ, ಪ್ರತಿಯೊಂದು ಸಿಗುತ್ತೆ ಅಲ್ಲಿ. ಆ್ಯಂಡ್ ಎಷ್ಟು ಕಡಿಮೆ ರೇಟ್ ಇರುತ್ತೆ ಅಂದರೆ ನಂಬೋಕ್ಕಾಗಲ್ಲ, ಅಷ್ಟು ಕಡಿಮೆ ರೇಟ್ ಇರುತ್ತೆ. ಈ ನೋಡಿ ನಾನೀಗ ಕ್ಲಿಪ್ಸ್ ತೋರಿಸ್ತೀನಿ, ಜಸ್ಟ್ 10 ರೂಪೀಸ್ ಅಷ್ಟೇ. ಆ್ಯಂಡ್ ಇಲ್ಲೆಲ್ಲ 10-20 ರೂಪೀಸ್ ಅಷ್ಟೇ ಇರೋದು ಕಾಸ್ಟ್ಗಳು. ನೋಡಿ, ನಾವು 2 ಕ್ಲಿಪ್ಪು, ಇದು ಒಂದು ಗುಂಡಿ ಕ್ಲಿಪ್ಪು ತೊಗೊಂಡ್ವಿ. ಆ್ಯಂಡ್ ಮುಂದೆ ನಮ್ಮ ಶಾಪಿಂಗ್ ಮತ್ತೆ ಮುಂದುವರಿಯುತ್ತೆ. ಅಲ್ಲಿ ತುಂಬ ಥರದ ಐಟಮ್ಸ್ಗಳು ನೋಡಿದ್ವಿ. ಇದು ನೋಡಿ ಜಸ್ಟ್ 10 ರೂಪೀಸ್ ಅಷ್ಟೇ, ಬೋ, ರಿಬ್ಬನ್ನು. ಈ ಥರ ಐಟಮ್ ಸಿಗಲ್ಲ ಅನ್ನಂಗಿಲ್ಲ, ನಾನು ಪ್ರತಿ ಸತಿನೂ ಮೆನ್ಷನ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಇಲ್ಲಿ ನೋಡಿ ಶುಂಠಿ,
ಆಮೇಲೆ ನಿಂಬೆಹಣ್ಣು ಈ ಥರ ಎಲ್ಲ ಗುಂಪೆ ಗುಂಪೆ ಹಚ್ಕೊಂಡು ಕೂತಿರ್ತಾರೆ. ಚೆನ್ನಾಗಿ ಅನ್ನಿಸ್ತಿತ್ತು ನೋಡೋಕ್ಕೆ ನನಗಂತೂ. ಅದು ಬರೀ 20 ರೂಪಾಯಿ 30 ರೂಪಾಯಿ ಅಷ್ಟೇ ಅಂತೆ. ಆ್ಯಂಡ್ ಇಲ್ಲಿ ಹಣ್ಣಿನ ಶಾಪ್ಗಳು, ಆ್ಯಂಡ್ ಇಲ್ಲಿ ಮ್ಯಾಂಗೋ, ಓ ಮೈ ಗಾಡ್, ಮ್ಯಾಂಗೋದಂತೂ ನಾನು ನಿನ್ನೆ ಬ್ಲಾಗಲ್ಲೇ ಹೇಳಿದೆ, ಮ್ಯಾಂಗೋಗೆ ನಾನು ಫ್ಯಾನ್ ಆದೆ ಅಂತ. 100 or 150 ಅಷ್ಟೇ ಒಂದು ಬಾಕ್ಸ್. ಅದು 12 ಪೀಸಸ್ ಇರುತ್ತೆ, ಚೆನ್ನಾಗಿರುತ್ತೆ. ಆ್ಯಂಡ್ ನಾವು ನೆಕ್ಸ್ಟ್ ಬಂದಿದ್ದು ಯಾವ ಶಾಪಿಗೆ ಅಂದರೆ ಇಲ್ಲಿ ರಿದ್ದಿ ಸಿದ್ದಿ ಶಾಪ್ ಫೇಮಸ್. 1 ಗ್ರಾಮ್ ಗೋಲ್ಡ್ ಜ್ಯುವೆಲರಿಗೆ ಫೇಮಸ್ ಅದು. ಯಾರಿಗಾದರೂ ಹೆಲ್ಪ್ ಆಗ್ಬೋದು ಶಾಪ್ ಇಟ್ಟಿರೋರು, ಹೋಗಿ ನೋಡಿ. ರಾಜೇಶ್ ಆ್ಯಂಡ್ ರಮೇಶ್ ಅಂತ ಈಗ ಚೇಂಜ್ ಮಾಡಿದ್ದಾರೆ. ಸೊ ಫ್ರೆಂಡ್ಸ್, ದುರ್ಗದ ಬೆಲ್ಲಲ್ಲಿ ಫುಲ್ ಶಾಪಿಂಗ್ ಮಾಡ್ಕೊಂಡು ಹೊಂಟಿದ್ದೀವಿ. ಈಗ ಏನಂತ ತಗೊಂಡ್ವಿ ಅಂತ ತೋರಿಸ್ತೀನಿ ಮನೆಗೆ ಹೋದ್ಮೇಲೆ ನಿಮಗೆ. ಯಪ್ಪ ಸುಸ್ತಾಗ್ತೈತಿ. 4 ಜನ ಎದ್ದು ಫುಲ್ಲು ಗಲಾಟೆ ಮಾಡ್ತಿದ್ದಾರಂತೆ. ಹೋಗೋಣ ಬನ್ನಿ. ಸೊ ಫ್ರೆಂಡ್ಸ್, ಆವಾಗಲೇ ಹೇಳ್ದಂಗೆ ಆ ಶಾಪು 1 ಗ್ರಾಮ್ ಗೋಲ್ಡ್ಗೆ ಫೇಮಸ್ಸು. ಸೊ ಯಾರ್ಯಾರೆಲ್ಲ, ಆ್ಯಂಡ್ 1 ಐಟಮ್ 2 ಐಟಮ್ ಕೊಡೋದೇ ಇಲ್ಲ ಅವರು. ಏನಿದ್ರು ನೀವು 1000 ಮೇಲೇ ಪರ್ಚೇಸ್ ಮಾಡಬೇಕಲ್ಲಿ. ಆ ಥರ ಇದ್ದರೆ ಮಾತ್ರ ಅವರು ಕೊಡೋದು. ಆ್ಯಂಡ್ ಇದು ನೋಡಿ ಫೇಮಸ್ ದುರ್ಗದ ಬೆಲ್ ಸರ್ಕಲ್, ಮೇನ್ ಸರ್ಕಲ್ ಇದು. ಇಲ್ಲಿಂದ ನಾವು ಈಗ ಹೋಗ್ತಾ ಇದ್ವಿ. ಇಲ್ಲೆಲ್ಲ ಫುಲ್ಲು ಜ್ಯುವೆಲ್ರಿ ಶಾಪ್ ಸ್ಟ್ರೀಟ್ ಅನ್ನಲ್ವಾ. ಸೊ ಇಲ್ಲಿ ಬಂದ್ವಿ ನಾವು. ಇದು ಮುಗಿಸ್ಕೊಂಡು ನಾವು ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ವೆರಿ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ಜಗನ್ ಎದ್ದು ಫ್ರೆಶ್ ಅಪ್ ಆಗಿ ಎಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ನಿಮಗೆ ಹೇಳ್ತೀನಿ ಬನ್ನಿ. ಎವ್ರಿ ಟೈಮ್ ನನ್ನ ವ್ಲಾಗಲ್ಲಿ ನಾನು ತೋರಿಸ್ತೀನಿ. ಆ್ಯಂಡ್ ಹುಬ್ಳಿಗೆ ಹೋದಾಗ ನಾನಾಗಲಿ ನಮ್ಮ ಮನೆಯವರಾಗಲಿ ನಾವು ಈ ಪ್ಲೇಸಿಗೆ ಬರಲಿಲ್ಲಂಗೆ ಇರೋದೇ ಇಲ್ಲ ಅಂತಲೇ ಹೇಳ್ಬೋದು. ಎಲ್ಲಿ ಏನು ಅಂತ ಇಲ್ಲಿ ನೋಡಿ, ಬಾಬಾರ ದರ್ಶನ ಆಗುತ್ತೆ. ಇಲ್ಲಿ ಸಾಯಿಬಾಬಾ ದೇವಸ್ಥಾನ ಅದು. ಆ್ಯಂಡ್ ಸಿಬಿಟಿಗೆ ಬಂದು ಸುನೀತಾ ದೀದಿ ಮನೆಯಿಂದ ನಾವು ಸಿಬಿಟಿಗೆ ಬಂದು ಮತ್ತೆ ಬಸ್ ಚೇಂಜ್ ಮಾಡಬೇಕು. ಸೊ ಮಳೆ ಬರ್ತಾಯಿತ್ತು ಲೈಟಾಗಿ. ಇನ್ನೂ 8 ಗಂಟೆ ಏನೋ ಆಗಿತ್ತು ಫ್ರೆಂಡ್ಸ್. ನಾನು ಅಷ್ಟು ಬೇಗನೆ ಬಂದಿದ್ದೆ. 8 ಗಂಟೆ 7:30 8 ಗಂಟೆ ಆಗಿತ್ತಷ್ಟೇ. ಯಾಕಂದರೆ ನೆಕ್ಸ್ಟ್ ಡೇ ಅಂತೀನಿ, ಸಾರಿ, ಮಧ್ಯಾಹ್ನ ಊಟಕ್ಕೆ ನಾನ್ ವೆಜ್ ಮಾಡ್ತೀನಿ ಅಂದಿದ್ರು. ಹಾಗಾಗಿ ನಾವು ಬೆಳಗ್ಗೆನೇ ಫ್ರೆಶ್ ಅಪ್ ಆಗಿ ನಾನು ಜಗನ್ನು ಬೆಳಗ್ಗೆನೇ ಬೇಗನೆ ಎದ್ದು ಹೋಗ್ತಾ ಇದ್ದೀವಿ. ಎಲ್ಲಿ ಅಂದರೆ ಹೇಳ್ತೀನಿ ಬನ್ನಿ. ಇದು ನೋಡಿ ಚೆನ್ನಮ್ಮ ಸರ್ಕಲ್ ಫುಲ್ಲೆಲ್ಲ ಕನ್ಸ್ಟ್ರಕ್ಷನ್ ನಡೀತಿದೆ. ಅಲ್ಲಿ ಬೈಪಾಸ್ ಥರ ಏನೋ ಮಾಡ್ತಿದ್ದಾರೆ. ಆ್ಯಂಡ್ ನೋಡ್ಬೋದು ನೀವು ನಾನು ಎಲ್ಲಿಗೆ ಬಂದೆ ಅಂತ ಐಡಿಯಾ ಬಂದಿದೆ ಅಂದ್ಕೊತೀನಿ ನಿಮಗೆ. ಎಲ್ಲಿ ಬಂದಿದ್ದೀನಿ ಅಂತ ನೋಡಿ. ಆಫ್ಕೋರ್ಸ್ ನಮ್ಮ ಸಿದ್ಧಾರೂಢ ಅಜ್ಜರನ್ನ ಭೇಟಿ ಮಾಡಲಿಕ್ಕೆ, ನಾನು ಸಿದ್ಧಾರೂಢ ಸ್ವಾಮಿನ ಭೇಟಿ ಮಾಡಲಿಕ್ಕೆ ಬಂದಿದ್ದೀನಿ. ಅಜ್ಜರು ಅದೇನೋ ಗೊತ್ತಿಲ್ಲ ಫ್ರೆಂಡ್ಸ್. ಇವಾಗ ನಾವು ಕಂಟಿನ್ಯೂಸ್ ಬರೋಕ್ಕೆ ಸ್ಟಾರ್ಟ್ ಮಾಡಿ 3 or 4 years ಆಯಿತು. ನಾವು ಇಷ್ಟು ನಂಬಿದ್ದೀವಿ ಅಜ್ಜರಿಗೆ ಅಂದರೆ. ಆ್ಯಂಡ್ ಅಷ್ಟೇ ಪವಾಡಗಳು, ಮಿರಾಕಲ್ಲು ನಮ್ಮ ಲೈಫಲ್ಲಿ ನಡೀತಾ ಇದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಫಸ್ಟು ಗೋಲು ತುಂಬಾ ಹೊಟ್ಟೆ ಹಸಿತಿದೆ ಅಮ್ಮ ಅಂದ. ಸರಿ, ಅವನಿಗೆ ನಾನು ದರ್ಶನ ಕರ್ಕೊಂಡೋಗಿ ಲೇಟ್ ಮಾಡಿಸೋದು ಬೇಡ ಅಂತ ಹೇಳಿ ಅವನಿಗೆ ಫಸ್ಟು ಅವನು ಇಬ್ಬರು ಟಿಫನ್ ಮಾಡ್ಕೊಂಡ್ವಿ. ಆಮೇಲೆ ಯಾಕಂದರೆ ರಶ್ ಇತ್ತು ಸ್ವಲ್ಪ, ಹಾಗಾಗಿ ಟಿಫನ್ನೆಲ್ಲ ಮುಗಿಸ್ಕೊಂಡೇ ಹೋಗೋಣ ದರ್ಶನಕ್ಕೆ ಅಂತ ಹೇಳಿ ಅವನು ಇಬ್ಬರು ಇಡ್ಲಿ ವಡೆ ತೊಗೊಂಡು ತಿಂದು ಈಗ ದರ್ಶನಕ್ಕೆ ಹೋಗೋಣ ಅಂತ. ಆ್ಯಂಡ್ ನಾನು ಹೇಳ್ತಾ ಇದ್ನಲ್ವ ಸಿದ್ಧಾರೂಢ ಅಜ್ಜ ಸ್ವಾಮಿಯ ಪವಾಡದ ಬಗ್ಗೆ ಆ್ಯಂಡ್ ನಮ್ಮ ಲೈಫಲ್ಲಿ ನಡೆದಿರೋವಂಥ ಮಿರಾಕಲ್ ಬಗ್ಗೆ ನಾವು ಕನಸಲ್ಲೂ ಅಂದ್ಕೊಂಡಿದ್ದಿಲ್ಲ. ನಮ್ಮ ಮನೆಯವರು ಬೆಂಗಳೂರಿಗೆ ಹೋಗಿ ವರ್ಕ್ ಮಾಡ್ತಾರೆ ಅಂತ. ಅದು ಸಿದ್ಧಾರೂಢ ಅಜ್ಜ ಸ್ವಾಮಿಯ ಪ್ರಸಾದ ಅಂತಲೇ ಹೇಳ್ಬೋದು. ಆ ಮಿರಾಕಲ್ ನಮ್ಮ ಲೈಫಲ್ಲಿ ನಡೆದಾಗ ನಮ್ಮ ಲೈಫ್ ಡೇ ಬೈ ಡೇ ಚೇಂಜ್ ಆಗ್ತಾ ಬಂತು. ಆ್ಯಂಡ್ ಸ್ಟೆಪ್ ಬೈ ಸ್ಟೆಪ್ ಚೇಂಜ್ ಆಗ್ತಾ ಬಂತು. ಇನ್ನೂ ಚೇಂಜ್ ಆಗಬೇಕು. ನನ್ನ ಎಕ್ಸ್ಪೆಕ್ಟೇಷನ್ ತುಂಬಾ ಇದೆ. ನಾವು ಬೇಡ್ಕೊತಾನೆ ಇರ್ತೀವಿ, ಅಜ್ಜ ನಮಗೆ ಫಲಿಸ್ತಾನೆ ಇರಲಿ ಅಂತಲೇ ಕೇಳ್ಕೊತೀನಿ. ನಾವು ಈಗ ಪ್ರೆಸೆಂಟ್ ಏನಪ್ಪ ಅಂದರೆ ನಮ್ಮ ಎಕ್ಸ್ಪೆಕ್ಟೇಷನ್ಕಿಂತ ಜಾಸ್ತಿನೇ ಕೊಟ್ಟಿದ್ದಾರೆ. ಅದನ್ನು ನಾವು ಉಳಿಸ್ಕೊಂಡು ಹೋಗ್ಬೇಕಷ್ಟೆ. ಬಟ್ ಇನ್ನೂ
ನಮ್ಮ ವಿಶ್ಗಳು ಫುಲ್ಫಿಲ್ ಆಗುವಂಥದ್ದು ತುಂಬಾ ಇದೆ. ಅದು ಹೇಳ್ಕೊತ ಹೋದರೆ ತುಂಬಾ ಆಗುತ್ತಲ್ವ. ದರ್ಶನವೂ ಕೂಡ ತುಂಬಾ ಚೆನ್ನಾಗಾಯಿತು. ವಿತಿನ್ 15 ಮಿನಿಟ್ಸಲ್ಲೇ ದರ್ಶನ ಆಯಿತು ಫ್ರೆಂಡ್ಸ್. ದರ್ಶನ ಎಲ್ಲ ಮುಗಿಸ್ಕೊಂಡು ಈಗ ಹೊರಗಡೆ ಬಂದ್ವಿ. ಇಲ್ಲೇ ಶಯನ ಮಂದಿರ ಇದೆ. ಆ್ಯಂಡ್ ಇದು ನೋಡ್ಬೋದು ಹುಬ್ಬಳ್ಳಿಯ ಸಿದ್ಧಾರೂಢ ಮಠದ ಆವರಣ ಇದು. ಅಜ್ಜರು ಇಲ್ಲೇ ಇರೋದು. ನಿಜವಾಗ್ಲೂ ನಮ್ಮ ಎಲ್ಲರ ಲೈಫಲ್ಲೂ ಎಲ್ಲರೂ ನಂಬ್ತೀವಿ ನಾವು ಸಿದ್ಧಾರೂಢ ಅಜ್ಜರನ್ನ. ಮುಂಚೆ ನಾವು ಯಾವಾಗೋ ಒಂದ್ಸತಿ ಹೋಗ್ತಾ ಇದ್ವಿ, ಬಟ್ ಈಗ ನಾವು ಹುಬ್ಳಿಗೆ ಹೋದಾಗ ಸಿದ್ಧಾರೂಢ ಅಜ್ಜನ ಭೇಟಿ ಆಗೇ ಬರೋದು. ವಿಭೂತಿ ಇದೆಯಲ್ಲ, ನಾವು ಅದು ಅಲ್ಲಿಂದ ತಂದು ಡೈಲಿ ನಮ್ಮ ಮನೆಯಲ್ಲಿ ಇದ್ದೇ ಇರುತ್ತೆ. ಆ್ಯಂಡ್ ಡೈಲಿ ನಮ್ಮ ಮನೆಯವರು ಕೂಡ ಹಚ್ಕೊತಾರೆ. ಆಮೇಲೆ ಸೊ ಅವನಿಗೆ ಈಗ ಎಲ್ಲ ಗೊತ್ತಾಗುತ್ತಲ್ಲ, ಸೊ ಇದು ಫ್ರೂಟ್ಸ್, ಇದು ಆಟ ಸಾಮಾನು ಟೈಪ್ ಅವನಿಗೆ ಗೊತ್ತಾಗಲಿ ಅಂತ ತಗೊಂಡಿದ್ದೀನಿ. ಹಾಗೆ ಏನು ಬರಗ ಎಲ್ಲಿ ಹೋಗಬೇಕು ಅಂತ. ಬಸ್ ಇದೆ, ಈಗ ಮತ್ತೆ ಬಸ್ ಚೇಂಜ್ ಮಾಡಿ ಹೋಗಬೇಕು. ಸಂಜೆ ಅವ್ರ ಮನೆಗೆ ಹೋಗ್ತೀನಿ, ಆವಾಗೂ ವಿಡಿಯೋ ಮಾಡಿ ತೋರಿಸ್ತೀನಿ ನಿಮಗೆ. ಸೊ ನಮ್ಮ 3 ಡೇಸ್ ವೆಕೇಷನ್ ನಾಳೆಗೆ ಮುಗಿಯುತ್ತೆ. ನಾಳೆ ಮುಗಿಸ್ಕೊಂಡು ಹೋಗೋದು ಬೆಂಗಳೂರಿಗೆ. ಮತ್ತು ಸೇಮ್ ರೊಟೀನ್, ಸ್ಕೂಲ್ ಸ್ಟಾರ್ಟ್ ಆಗುತ್ತೆ. ಇನ್ನೇನು ಅದೇ ರೊಟೀನ್ ಎಲ್ಲೂ ಹೋಗೋಕ್ಕಾಗಲ್ಲ ಅಂತ ಬಂದಿದ್ವಿ. ಚೆನ್ನಾಗಿತ್ತು, ಎಲ್ಲ ಚೆನ್ನಾಗಾಯಿತು. 3 ಡೇಸ್ ಹೆಂಗೆ ಟೈಮ್ ಪಾಸ್ ಆಯಿತು ಅಂತಲೇ ಗೊತ್ತಾಗಲಿಲ್ಲ. ಹೆಂಗೆ ಕಳೀತು 3 ದಿನ ಅಂತಲೇ. ಸ್ಟೇ ಟ್ಯೂನ್ ಫ್ರೆಂಡ್ಸ್. ಸೊ ಸಿದ್ಧಾರೂಢ ಅಜ್ಜರ ವಿಭೂತಿ ಬಗ್ಗೆ ಹೇಳ್ತಾ ಇದ್ದೆ. ಅದು ಶ್ಲೋಗನೇ ಇದೆ ಅಲ್ವಾ, ಸಿದ್ಧಾರೂಢರ ಅಂಗಾರ ದೇಶಕ್ಕೆಲ್ಲ ಬಂಗಾರ ಅಂತ. ಹಾಗೆ ನಮಗೆ ಅದು ಬಂಗಾರನೇ ಸಿಗ್ದಂಗೆ ಆಗಿದೆ ಅಂತಲೇ ಹೇಳ್ಬೋದು. ಈಗ ನಾವು ದರ್ಶನ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ. ಯಾಕಂದರೆ ಸುನೀತಾ ದೀದಿ ಆ್ಯಂಡ್ ಅವ್ರ ಮಮ್ಮಿ ಅಂಕಲು ಬೆಳಗ್ಗೆನೇ ಫಿಶ್ ಆ್ಯಂಡ್ ನಾನ್ ವೆಜ್ ತಂದಿದ್ದಾರೆ, ಚಿಕನ್ನು. ಅದು ಯಮ್ಮಿ ಅಡುಗೆನ ರೆಡಿ ಮಾಡಿದ್ರು ಅವರು. ಸೊ ಅದು ನೆಕ್ಸ್ಟ್ ವ್ಲಾಗಲ್ಲೇ ತೋರಿಸ್ತೀನಿ ನಿಮಗೆ. ಆ್ಯಂಡ್ ಈ ವ್ಲಾಗ್ ಹೇಗೆ ಅನ್ನಿಸ್ತಿದೆ ಅಂತ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ಮೇಲೆ ಕಂಟಿನ್ಯೂಸ್ ಆಗಿ ವ್ಲಾಗ್ ಬರ್ತಾ ಇದೆ. ಆ್ಯಂಡ್ ಸಪೋರ್ಟ್ ಕೂಡ ಅಷ್ಟೇ ಚೆನ್ನಾಗಿಯೇ ಮಾಡ್ತಿದ್ದೀರಾ. ನೋಡ್ಬೋದು ನೀವು, ನಾನೇನೋ ಹೇಳ್ತಾ ಇದ್ದೀನಿ, ಬಟ್ ಅದು ಗಾಳಿ ಶಬ್ದಕ್ಕೆ ಏನೂ ಸರಿಯಾಗಿ ಕೇಳಿಸಿಲ್ಲದಕ್ಕೆ ನಾನು ವಾಯ್ಸ್ ಓವರ್ನ ಕೊಡ್ತಾಯಿದ್ದೀನಿ. ಏನು ಹೇಳ್ತಾ ಇದ್ದೆ ಅಂದರೆ, ನಾಳೆ ಮತ್ತೆ ನಾವು ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. ನಮ್ಮ ವೆಕೇಷನ್ ಕಂಪ್ಲೀಟ್ ಆಯಿತು. ಆ್ಯಂಡ್ ನಿನ್ನೆ ಕೂಡ ಶಮ್ಮು ಸ್ವಲ್ಪ ಅವ್ರ ಅಪ್ಪಾಜಿಗೆ ನೆನೆಸ್ಕೊಂಡು ಅಳ್ತಾ ಇದ್ದ. ಹಾಗಾಗಿ ಎಲ್ಲೋದ್ರೂ 2 ಡೇಸ್ ಅಷ್ಟೇ, ಅವ್ರಿಗೆ ಬಿಟ್ಟಿರಲ್ಲ ಅವನು. ಆ್ಯಂಡ್ ಇದು ನೋಡ್ಬೋದು ಹುಬ್ಬಳ್ಳಿಯ ಹೊಸ ಬಸ್ ಸ್ಟ್ಯಾಂಡ್ ಯಾವ ಥರ ರಿನೋವೇಷನ್ ಮಾಡಿದ್ದಾರೆ ಅಂತ. ಸಖತ್ತಾಗಿತ್ತು ನೋಡಲಿಕ್ಕೆ. ಹಾಗಾಗಿ ನಾವು ವಿಡಿಯೋ ಮಾಡ್ಕೊಂಡೆ. ಆ್ಯಂಡ್ ಒಂದೇನು ಗೊತ್ತಾ, ನನಗಂತೂ ಬಸ್ ಫ್ರೀ ಇದೆ. ಆ್ಯಂಡ್ ಗೋಲುಗೆ 11 ರುಪೀಸ್ ಅಷ್ಟೇ ಕೊಟ್ಟಿದ್ದು. 11 ರುಪೀಸಲ್ಲೇ ನಾವು ಫುಲ್ಲು ಹುಬ್ಬಳ್ಳಿ ನೋಡಿದ್ವಲ್ಲ ಅಂತ ಖುಷಿಯಾಗ್ಬಿಡ್ತು. ಸಿದ್ಧಾರೂಢ ಮಠದಿಂದ ಅಲ್ಲಿಗೆ ಜಸ್ಟ್ 11 ರುಪೀಸ್ಗೆ ನಾವು ಸುತ್ತಾಡಿಕೊಂಡು ಬಂದ್ವಿ. ಹುಬ್ಬಳ್ಳಿಯ ಎಲ್ಲ ಮೇನ್ ಏರಿಯಾ, ಸಾಯಿನಗರ್, ವಿದ್ಯಾನಗರ್ ಆ್ಯಂಡ್ ಶಕ್ತಿನಗರ್, ಏನೇನೋ ನಗರಗಳು ಬಂದವು. ಅದೆಲ್ಲ ನೋಡಿಕೊಂಡು ನಮ್ಮ ಡೆಸ್ಟಿನೇಷನ್ನ ರೀಚ್ ಆದ್ವಿ. ಅದೇ ಹೇಳ್ತಿದ್ದ ಗೋಲು, ಬರೀ 11 ರೂಪಾಯಿಗೆ ನಾವೆಲ್ಲ ತಿರುಗಿದ್ವಲ್ಲಮ್ಮ ಅಂತ. ಆ್ಯಂಡ್ ನಾನು ದುರ್ಗದ ಬೆಲ್ಲಲ್ಲಿ ಏನೇನು ಶಾಪಿಂಗ್ ಮಾಡಿದೆ ತೋರಿಸ್ತೀನಿ. ಇದು ಸ್ವೀಟ್ ಹಾರ್ಟ್ ಪರ್ಫ್ಯೂಮು ನಾವು ಮುಂಚೆ ಎಲ್ಲ ಹಾಕ್ಕೊತಿದ್ವಲ್ಲ ಫ್ರೆಂಡ್ಸ್, ಅದು ನೆನಪಿಗೋಸ್ಕರ ತೊಗೊಂಡೆ ನಾನು. ಬಟ್ ಪರ್ಸ್ನಲಿ ಸ್ಮೆಲ್ ಮಾತ್ರ 24 ಅವರ್ಸ್ ಏನು ಅದಕ್ಕಿಂತ ಜಾಸ್ತಿನೇ ಇರುತ್ತೆ, ಚೆನ್ನಾಗಿದೆ. ಆ್ಯಂಡ್ ಇದು ಕ್ಲಿಪ್ ತೋರಿಸಿದ್ನಲ್ಲ, ನಾನು ಇದು ತಗೊಂಡೆ, ಬಟ್ ಇದು ಹೇಳ್ತೀನಿ ಹಾನೆಸ್ಟ್ಲಿ ಚೆನ್ನಾಗಿಲ್ಲ. ಅದು ಸ್ವಲ್ಪ ವೇಸ್ಟ್ ಅಂತಲೇ ಹೇಳ್ಬೋದು. ಆ್ಯಂಡ್ ಇದು ಎಲ್ಲ ಐಟಮ್ಸು ನಾನು 1 ಗ್ರಾಮ್ ಗೋಲ್ಡ್ ಜ್ಯುವೆಲ್ರಿ ಶಾಪ್ ತೋರಿಸಿದ್ನಲ್ಲ, ಅಲ್ಲಿ ತೊಗೊಂಡಿದ್ದು. ಸೂಪರ್ ಆಗಿದೆ ಫ್ರೆಂಡ್ಸ್, ಚೆನ್ನಾಗಿದೆ. ನೋಡಿ, ನೀವು ಆದರೆ ಹೋಗಿ ತಗೊಳ್ಳಿ. ಆ್ಯಂಡ್ ನನಗೆ ಗಿಫ್ಟಾಗಿ ಬಂದಿದ್ದು ಇದು ಲಕ್ಷ್ಮೀ ದೇವರ ಮುಖ ಅಂತಲೇ ಹೇಳ್ಬೋದು. ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ, ನಾನು ಎಕ್ಸ್ಪೆಕ್ಟೇ ಮಾಡಿದ್ದಿಲ್ಲ ಇದು ತೊಗೊತೀನಿ. ದೇವರು ನಮ್ಮ ಮನೆಗೆ ಬರಬೇಕಂದ್ರೆ ಯಾವ ರೂಪದಲ್ಲಿ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಅಲ್ವಾ ಫ್ರೆಂಡ್ಸ್. ಸೊ ಅದು ನಾನು ಎಕ್ಸ್ಪೆಕ್ಟ್ ಕೂಡ ಮಾಡಿದ್ದಿಲ್ಲ ನಾನು ತೊಗೊತೀನಂತ. ಸೊ ಅಲ್ಲಿ ನೋಡಿದ ತಕ್ಷಣ ಬಿಡಲಿಕ್ಕೂ ಮನಸ್ಸಾಗಲಿಲ್ಲ. ಸೊ ತಗೊಂಡೆ. ಹೇಗೆ ಅನ್ನಿಸ್ತು ಈ ವ್ಲಾಗ್ ಕಮೆಂಟ್ ಮಾಡಿ ತಿಳಿಸಿ. ಸಿದ್ಧಾರೂಢರ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಅಂತ ನಾನು ಕೇಳ್ಕೊತೀನಿ. ಮತ್ತೆ ಸಿಗೋಣ ಮುಂದಿನ ವ್ಲಾಗಲ್ಲಿ. ಥ್ಯಾಂಕ್ ಯು ಸೋ ಮಚ್.